ಅದು ಬಿದ್ದರೆ ನಂಗೆ ಕಾಂಟೆಂಟ್ ಸ್ನೇಹ, ನೀ ಬಿದ್ದರೆ ನಂಗೆ ಒಳ್ಳೆ ಕಾಂಟೆಂಟಾ ಕೊಡುದಿಲ್ಲ ಅದಕ್ಕೆ. ನಿಮಗೆ ನಾನು ಜಗತ್ತಿನ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಯಾಕೆ ಅಂದರೆ ಬುದ್ಧಿವಂತರಲ್ಲಿ ಬುದ್ಧಿವಂತರು ಇಲ್ಲಡೆ. ಅದು ಸ್ನೇಹ, ಅದೀಗ ನೀನು ಕ್ಲೀನ್ ಮಾಡಿದರೆ ನಾಳೆ ಅಷ್ಟೇ ಧೂಳಾಗ್ತದೆ. ಅದು ಗೊತ್ತದೆ ನನಗೆ. ನಾನು ನಾಳೆ ಮನೆಗೆ ಹೋಗುದಲ್ಲ, ಇದು ನನ್ನ ಸಮಾಧಾನಕ್ಕೆ ನಾನು ಮಾಡ್ತಾ ಇದ್ದೇನೆ. ಮತ್ತೆ ಎಂತ ತ್ರಾಸಿಲ್ಲ, ಕೂತ್ಕೊಂಡೇ ಮಾಡ್ಬೋದಲ್ಲ ಇದೆ ಹಿಂಗೆ ಆರಾಮಾಗಿ. ಅದಕ್ಕೆ ನಾನು ಮಾಡ್ತಾ ಇದ್ದೆ. ಎಂತ ಗೊತ್ತಾ, ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ. ಇದು ಬಂದ ನಂತರ ನಮಗೆ ಈ ಕಂಪನಿಯವ್ರು ತುಂಬ ಪ್ರಾಡಕ್ಟ್ಸನ್ನು ಕಳಿಸಿಕೊಟ್ರು. ಒಂದು ನಿಮಿಷ ತೋರಿಸ್ತೇನೆ ನಿಮಗೆ. ಈ ನೋಡಿ, ಅಗಾರೋ ಕಂಪನಿದು ವ್ಯಾಕ್ಯೂಮ್ ಕ್ಲೀನರ್. ಇದು ತುಂಬ ಹ್ಯಾಂಡಿ. ಇದರ ವಿಡಿಯೋ ಲಿಂಕನ್ನು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆಯಿತಾ? ಮತ್ತು ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ. ಕ್ಲೀನ್ ಆಯಿತಾ? ಇಷ್ಟೇ ಕ್ಲೀನ್ ಮಾಡಿದ್ದ. ಆಮೇಲೆ ಮತ್ತೆ ಮಾಡು ಮಾಡು ಜೋರು ಮಾಡೋದಲ್ಲಿ ಮಾಡು ಮಾಡು ಕಡೆಗೆ ಮಾಡು. ನಿಮ್ಗೆ ನಾನು ಹೇಳಿದ್ನಲ್ಲ, ಇವತ್ತು ಜಾಸ್ತಿ ಜನ ಇದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ? 1 2 3 4 ಇದು ಇನ್ನೊಬ್ಳೆಲ್ಲ ಹೋದ್ಲಪ್ಪ, ಆ ಕಡೆ ಹೋಗಿದ್ದಾರೆ. ಅಲ್ಲ, ಇನ್ನೂ ಜಾಸ್ತಿ ಇರ್ತಾರೆ, ಇನ್ನೂ ಬಂದಿಲ್ಲ ಇವತ್ತು. ಫುಲ್ ಫ್ಲೆಜ್ಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಒಂದು ಟೀಮ್ ನೋಡಿ ಇಲ್ಲಿ ಸುಲಿತಾ ಇದ್ದಾರೆ ಅಡಿಕೆನ. ಆಮೇಲೆ ಇದು ಫೈನ್ ಟ್ಯೂನಿಂಗ್ ಆಗ್ತಾ ಇದೆ ನೋಡಿ. ಅದಕ್ಕೇನಾದರೂ ಮೇಲಿಂದ ಸ್ವಲ್ಪ ಸಿಪ್ಪೆ ಗಿಪ್ಪೆ ಎಲ್ಲ ಉಳಿದಿದ್ರೆ ಅದನ್ನು ಫೈನ್ ಟ್ಯೂನ್ ಮಾಡಿ ಆಮೇಲೆ ಅಲ್ಲಿ ಹಾಕೋದು. ನಿಮ್ದೆಂತ ಸುಲಿಯೋ ಪ್ರೋಗ್ರಾಮ್ ಉಂಟಾ? ನೀನೇ ಒಂಚೂರು ಸುಲ್ದಿದ್ದಲ್ಲ ಹಾಂ, ಕಡೆಗೆ ಮತ್ತೆ ಬೇಡ ಅಂದಪ್ಪ. ಅದಕ್ಕೆ ಪೇಮೆಂಟ್ ತಗೋಬೇಕು ನೀನು. ಅದಕ್ಕೆ ಅವನು ಕೊಡೋದು 25 ರೂಪಾಯಿಗೆ ಆಗುದಿಲ್ಲ. ಅವರಿಗೆಲ್ಲ ಹೆಚ್ಚೆಚ್ಚು ಸಿಗ್ತದೆ. ಅಲ್ಲ, ಅವ್ರು ಹೆಚ್ಚೆಚ್ಚು ಸುಲಿತಾರೆ. ಅವ್ರು ನೋಡಿ ಒಂದು ಬುಟ್ಟಿ, ಇದು 2 ಬುಟ್ಟಿ ಮೋಸ್ಟ್ಲಿ ಇವರದ್ದು. ಇಲ್ಲಿ ನೋಡಿ, ಅವರೊಂದು ಬುಟ್ಟಿ, ಅಲ್ಲಿ ಒಂದು ಬುಟ್ಟಿ. ನಂದು ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಪಾಪ ಅವರಿಗೆಲ್ಲ ಬೇಜಾರಾಗ್ತದಲ್ಲ, ಅದಕ್ಕೆ ಲೆಕ್ಕ ಮಾಡಿ ಒಂದು 10-15 ಸುಲಿದಿರೋದು. ಇದನ್ನ ಸುಲ್ದದ್ದು ನಾನೇ. ಇದು ಅಲ್ಲ, ನೀನು ನಿಜ ಹೇಳು. ಇಲ್ಲಿ ಮದುವೆ ಮೊದಲು ಇದ್ದೀಯಲ್ಲ, ಇಲ್ಲಿ ಸುಲಿತಿದ್ಯಾ ನೀನು? ಸುಲಿತಾ ಇದ್ದೆ. ಆಯ್ತು, ಮುಗೀತಾ ಅದು? ಅದಾಯ್ತು. ಆಮೇಲೆ ಮತ್ತೆ ಮಾಡೋದು ಉಂಟಲ್ಲ. ದೇವ್ರೇ ದೇವ್ರೇ, ಬರೀ ಶೋ ಆಫ್ ಮಾಡಿದ್ದು ಹೇಳೋದು. ಅಂದರೆ ತೋರಿಸ್ಬೇಕಂತ, ನನ್ನ ಹತ್ರ ಒಂದು ವ್ಯಾಕ್ಯೂಮ್ ಕ್ಲೀನರ್ ಉಂಟಂತ ತೋರಿಸ್ಬೇಕಲ್ಲ. ಹೌದು, ಅದಕ್ಕೆ ತಗೊಂಡು ಬಂದು ಮಾಡೋದು ಅಲ್ಲಿ. ನೋಡಲ್ಲಿ ಮೊನ್ನೆ ಚಕ್ಲಿ ಕಂಬಳ ಅಂತ ಹೇಳ್ತಾರೆ ನಮ್ಮ ಸೈಡ್. ಅದು ಚಕ್ಲಿ ಕಂಬಳ ಆಗಿತ್ತು. ಎಂತ ಕಂಬಳ? ಚಕ್ಕುಲಿ. ಓಕೆ, ಹಾಂ. ಅಂದರೆ ಚಕ್ಕುಲಿ ಮಾಡೋದು ಎಲ್ಲರೂ ಸೇರಿ. ಆವಾಗ ಬರ್ಬೇಕಿತ್ತಂತೆ ನಾವು. ಇನ್ನೊಂದು ಎಂಥದ್ದು ಉಂಟಲ್ಲ, ಗೊಬ್ಬರದ ಕಂಬಳ. ಹಾಂ, ಅದೇ ಇವರಲ್ಲಿ ತುಂಬ ಕಂಬಳ ಉಂಟು. ಚಕ್ಲಿನ ತಿನ್ನೋದು, ಗೊಬ್ಬರ ಕಂಬಳ. ಆಮೇಲೆ ಮತ್ತೆ ವಡೆ ಅಂತಾನೂ ಮಾಡ್ತಾರೆ, ವಡೆ ಕಂಬಳ ಅಂತಾನೂ ಮಾಡ್ತಾರೆ. ಎಂತ ಅಡಿಕೆ ಸುಲಿಯೋ ಉಮೇದು ಬಂತ? ಹೌದು, ನಿನ್ನೆ ಹೊಲ್ದಿದ್ದೆ ನಾನು. ಇದೆ ಇಷ್ಟ ಆಯ್ತು. ಪೇಮೆಂಟ್ ಎಷ್ಟು ಕೊಡ್ತೀರಿ? ಡಬ್ಬಿಗೆ 50 ರೂಪಾಯಿ. ಡಬ್ಬಿಗೆ 50 ರೂಪಾಯಿ? ಒಂದು ಡಬ್ಬಿ. ನಿಂದು ಇಡೀ ದಿನ ಕೂತ್ರೆ ಒಂದು ಡಬ್ಬಿ ಆಗೋದಿಲ್ಲ. ಅಡ್ಡಿಲ್ಲ ಮರಿತೀನಿ ನೀನು. ಮತ್ತೆ ಆಗ್ಬೋದು. ನನಗೆ ಯಾರಾದ್ರೂ ಕರ್ಕೊಂಡು ಹೋಗ್ಬೋದು ಅಡಿಕೆ ಸುಲಿಲಿಕ್ಕೆ. ಆ ಡಬ್ಬಿಗೆ 100 ರೂಪಾಯಿ ನಂದು. ಅವರಿಗೂ ಅಷ್ಟೇ ಅಂತೆ ನೋಡಿ. ನಿನ್ನ ಪಪ್ಪಂಗೆ ಗೊತ್ತು ನಿಂದು ಏನಂತ ಅವಸ್ಥೆ. ಅದಕ್ಕೆ ಅವ್ರು ಹೇಳಿಬಿಟ್ರು 50 ರೂಪಾಯಿ ಅಂತ. ಅಂದರೆ ನಿಂದು ಹಬ್ಬಬ್ಬ ಅಂದರೆ ಒಂದು 10 ರೂಪಾಯಿ ಸುಲಿಬೋದು ನೀನು ಇಡೀ ದಿನ. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಸ್ನೇಹ. ಎಂತ ಮಾತಾಡೋದು ಅವ್ರ ಹತ್ರ? ಮಾತಾಡ್ಲಿಕ್ಕೆ ಅಷ್ಟೇ. ನಾನು ಸತ್ಯ ಹೇಳಿದ್ನಲ್ಲ, ಇನ್ನೆಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ನನ್ನ ಪರ ಎಲ್ಲ ವಕೀಲರಿದ್ರಲ್ಲ, ಅವ್ರು ಮಾತಾಡ್ತಾರೆ. ಹೌದು ಮಾರೈತಿ. ನಾನು ಅದು ಎಂತ ರಿಸ್ಕ್ ತಗೊಳ್ತಿದ್ದೆ ನೋಡು. ಇಷ್ಟು ಜನರ ಮಧ್ಯದಲ್ಲಿ ನಿನ್ನ ಜಾಗಕ್ಕೆ ಬಂದು ನಿಂಗೆ ನಾನು ಇಲ್ಲಲ್ಲಿ ಇಡ್ತಿದ್ದೀನಿ ಅಂದ್ರೆ. ಮತ್ತೆ ಅಲ್ಲ, ಅವ್ರ ಹತ್ರ ಕತ್ತಿ ಎಲ್ಲ ಉಂಟು ಕಡೆಗೆ. ನಮ್ಮಲ್ಲಿ ಇಲ್ಲಲ್ಲ ಅಂತಾರ, ಆಯ್ತಾ? ಇಲ್ಲಲ್ಲ ಅಂದ್ರೆ ಕಾಲು ಎಳಿಯೋದು. ಮನೆ ಮಗಳಿಗೆ ಹಿಂಗ ಮಾಡ್ತಿದ್ಲ ಅಂದ್ರೆ ಬಡದ್ರೆ ನಿನಗೆ. ನಿನ್ನ ಪಪ್ಪಂಗೆ ಖುಷಿ ಆಯ್ತು, ನಾ ಹೇಳಿದ್ ನೋಡಿ ಖುಷಿ ಆಯ್ತು ಅವರಿಗೆ. ಅವ್ರು ನನ್ನ ಪಾರ್ಟಿ. ಈಗ ಬಿದ್ರು ಬೇಕಂತೆ ಅದು. ಗಾರ್ಡನ್ ಅಲ್ಲಿ ಗಿಡ ಎಲ್ಲ ತುಂಬಾ ಉದ್ದುದ್ದ ಬೆಳೆದ್ರೆ ಪಾಟ್ಸ್ ಅಲ್ಲಿ ಇದ್ದದ್ದು. ನನಗೆ ಅದಕ್ಕೆ ಸೈಡಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಒಂದು ಬೇಕು. ಹಂಗಾಗಿ ಇವ್ರ ತೋಟದಲ್ಲಿ ನೋಡಿ ಎಲ್ಲ ಇದೆ. ಈಗ ಇದಾದ ನಂತರ ಆಮೇಲೆ ಲಿಂಬು ಕೊಯ್ಯೋ ಕಾರ್ಯಕ್ರಮ ಸಹ ಉಂಟಂತ. ಲಿಂಬು ನಾನು ತೆಗ್ದಿದ್ದಿರಿತ್ತು. ಆಯ್ತಾ? ಹೇಳಲಿಲ್ಲ ಎಂತಕ್ಕೆ? ನೀ ಯಾವಾಗ ವಿಡಿಯೋ ಮಾಡ್ತಿದ್ದೆ ನಾನು. ವಿಡಿಯೋ ಸುಮ್ಮನೆ. ಅದು
ಲಿಂಬು ಮರ ಗಿಡ ಅಲ್ಲ ಅವ್ರದ್ದು, ನಾನು ತೋರಿಸಿದ್ದೇನೆ ಹಿಂದಿನ ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ಬೋದು. ಬಾ. ಲಿಂಬು ಮರ ಇದೆ ಇವರಲ್ಲಿ. ಇದು ನೋಡಿ ರೀತು ಅಲ್ಲ ಎಂತ ಗೊತ್ತಾ, ಇವಳು ಹೋಗಲ್ಲೆಲ್ಲ ನಾನು ಫಾಲೋ ಮಾಡೋದು ಈ ಹಚ್ಚು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಅದರಲ್ಲಿ. ಕಾಡು ಹಂದಿ ಹಾಂ, ಗಿಡನೇ ಬಗ್ದಾಕ್ಬಿಟ್ಟಿದೆ. ತುಂಬ ಇದೆ ಇಲ್ಲಿ ಕಾಡಂದಿ. ಈ ಕಾಡಂದಿಗಳೆಲ್ಲ ಬಂದರೆ ಏನು ಗೊತ್ತಾ, ನೀವು ಅದ್ರ ಎದ್ರಿಂದ ಓಡ್ತಾ ಹೋದರೆ ನಿಮ್ಮನ್ನು ಆರಾಮ್ಸೆ ಹಿಡಿಯುತ್ತೆ ಅದು. ಅಂದರೆ ಸ್ಟ್ರೈಟ್ ಲೈನಲ್ಲಿ ಹೋಗ್ಬಾರ್ದು, ಹಿಡಿಯತ್ತಂದ್ರೆ ಜಿಗ್ಜಾಗ್ ಹೋಗ್ಬೇಕು. ಹಿಡಿಯತ್ತಂದ್ರೆ ಅದು ಬಗ್ದು ಬಿಡತ್ತೆ ರೀತು. ಹೌದು, ಅದ್ರ ಮುಖದ ಹೈಟ್ ಇದೆ ಅಲ್ಲ, ನಮ್ ತೊಡೆಗೆ ಬರುತ್ತೆ, ಹಾಂ, ಇಲ್ಲಿಯೇ ಬರುತ್ತೆ. ಅದು ಹೀಗೆ ಬಗ್ದು ತೋಟದಲ್ಲಿ ತುಂಬ ಜನರಿಗೆ ಇಲ್ಲಿ ಕೆಲಸದ ಆಳೆಲ್ಲ ಗುಡ್ಡದ ಮೇಲೆ ಬರ್ತಾರಲ್ಲ ಅವರಿಗೆ ಅದು ಸುಮ್ನೆ ಅಟ್ಯಾಕ್ ಮಾಡಲ್ಲ ಆಯ್ತಾ. ಅದಕ್ಕೆ ಏನಾದ್ರು ಪೆಟ್ಟಾಗಿದ್ರೆ ಆ ಸಿಟ್ಟಿಗೆ ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಅದು ತುಂಬಾ ಡೇಂಜರ್. ಅದು ಅಂದ್ರೆ ನಾವೊಂದ್ಸಲ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ತೋಟದಲ್ಲಿ ವಿಡಿಯೋ ಮಾಡ್ತಾ ಇದ್ವಿ ಆಯ್ತಾ, ಹಿಂಗೆ ಮಾತಾಡ್ತಿದ್ವಿ. ಆ ಕಡೆಯಿಂದ ಏನೋ ಹೋದಂಗಾಯ್ತು. ಏನಪ್ಪ ಇದು ಅಂತೇಳಿ, ಅಂದರೆ ನಾವು ವೀಡಿಯೋ ಮಾಡ್ಬೇಕಾದ್ರೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಗೊತ್ತಾಗಿಲ್ಲ ನಮಗೆ. ಆಮೇಲೆ ವೀಡಿಯೋ ಕ್ಲೋಸ್ ಮಾಡಿದ ನಂತರ ಹಿಂಗೆ ನೋಡ್ತೀವಿ, ಒಂದು ಕಾಡಂದಿ, ಅದು ಒಂದು 4 ಮರಿಗಳು. ದೇವ್ರೇ, ಜೀವ ಉಳಿತು ಅಂದ್ಕೊಂಡೆ ನಾನು. ಯಾಕಂದರೆ ಅದು ಸಿಂಗಲ್ ಇದ್ದದಿದ್ರೆ ಅಟ್ಯಾಕ್ ಮಾಡ್ತಿತ್ತು. ಮರಿಗಳಿರ್ಲಿಕ್ಕೆ ಹೋಗಿ ಸ್ವಲ್ಪ ಸೈಡಿಂದ ಗೊತ್ತಾಗದೆ ಆ ಕಡೆಯಿಂದ ಹೋಯ್ತು ಅದು. ರಿತು ಎರಡೂ ಉಂಟು. ಮರಿಗಳಿದೆ ಅಂತ ಹೆದ್ರಿಕೆಗೆ ಕೆಲವೊಂದ್ಸಲ ಓಡಿ ಹೋಗತ್ತೆ, ಇನ್ನೊಂದು ಸುದ್ದಿ ಬೇಡ ಅಂತೇಳಿ ಓಡೋಯ್ತದು. ಇಲ್ಲ ಅದು ಇರುತ್ತಲ್ಲ, ಇನ್ನೊಂದು ಮರಿಗಳಿಗೆ ಏನಾದ್ರು ಆಗತ್ತೆ ಅನ್ನೋ ಭಯಕ್ಕೆ ಮತ್ತೆ ಅಟ್ಯಾಕ್ ಮಾಡುತ್ತೆ. ಅದೇನು ಗೊತ್ತಾ, ನಾವೀಗ ಅಟ್ಯಾಕ್ ಮಾಡಕ್ ಹೋದ್ರೆ, ಈಗ ನಾವು ಹೋಗಿ ಮರಿಗಳ ಹತ್ರ ಹೋದ್ರೆ ಆವಾಗ ಅಟ್ಯಾಕ್ ಮಾಡುತ್ತೆ. ಇದೇನಂದ್ರೆ ನಾವು ನಮ್ಮ ಪಾಡಿಗಿದ್ವಿ, ಅದು ಅದ್ರ ಪಾಡಿಗೆ ಆ ಕಡೆಯಿಂದ ಹೋಯ್ತು. ಈ ಕಡೆ ನೀವು ನೋಡ್ತಿದ್ದೀರಲ್ಲ, ಇದು ತೋಟ. ಆಮೇಲೆ ಮಧ್ಯದಲ್ಲಿ ನೋಡಿ ಈ ಥರ ಒಂದು ಕಾಲುವೆ ಇದೆ, ಹರಿನೀರು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಇಲ್ಲಿಂದ ಮುಂದೆ ಕಾಡು, ಬರೀ ಕಾಡಂದರೆ ಇವ್ರ ಗುಡ್ಡ. ಅದೇನಂದರೆ ಇಲ್ಲಿ ಮನುಷ್ಯರು ಅಂದರೆ ಬರ್ತಾರೆ, ಈ ಥರ ಅಪರೂಪಕ್ಕೆಲ್ಲರೂ ಬರ್ಬೇಕು, ಬಿಟ್ಟರೆ ಪದೇ ಬರ್ತಾ ಹೋಗಲ್ಲ. ಅಲ್ಲ ರಿತು, ಅಜ್ಜನ್ ನಮ್ದು ಅಪ್ಪ ಎಲ್ಲ ಅಜ್ಜ ಎಲ್ಲ ಇರಬೇಕಿದ್ರೆ ಇಲ್ಲಿ ಮೇಲ್ಗಡೆ ಇದು ಏನು ಹೇಳ್ತಾರೆ, ಮಲ್ಬಾರ್ ಸೌತೆಕಾಯಿ ಇರುತ್ತಲ್ಲ, ಸೌತೆಕಾಯಿ ಮುಳ್ಳು ಸೌತೆ, ಆಮೇಲೆ ಹಳದಿ ಕಲರ್ ಸೌತೆ ಸಿಗುತ್ತಲ್ಲ, ಮೊಗೆಕಾಯಿ ಅಂತ ಹೇಳ್ತಾರೆ ನಮ್ಮಿದ್ರಲ್ಲಿ, ಕುಂಬಳಕಾಯಿ, ಅದೆಲ್ಲ ಹಾಕ್ತಾ ಇದ್ರು ಅಲ್ಲಿ ಮೇಲೆ. ಬೆಳೀತಾ ಇದ್ರು. ಮಾಡು, ಕತ್ಲಾಗ್ತಾ ಬಂತು. ನಾನು ಹೀಗೆ ತಗೊಂಡು ಹೋಗ್ತೇನೆ, ಕಟ್ ಮಾಡೋದಿಲ್ಲ ಬೇಡ. ಗಾಡಿಯಲ್ಲಿ ಹಾಕ್ಬೇಕ್ರೆ ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ ಬಿದ್ರು. ಆ್ಯಕ್ಚುಲಿ ಏನು ಗೊತ್ತಾ, ಈ ಬಿದ್ರು ಅದರದೊಂದು ಸ್ಟೋರಿ ಇದೆ, ನಿಮ್ಗೆ ಹೇಳ್ತೀನಿ. ಈ ಹಾಕಿದಾಗ ಬಿದ್ರು ಏನಿದೆಯಲ್ಲ, ಅದು ಫಸ್ಟಿಗೆ ಬೆಳೆಯಲ್ಲ ಆಯಿತಾ, ತುಂಬ ವರ್ಷಗಳ ತನಕ ಚಿಕ್ಕದಾಗಿರುತ್ತೆ. ಯಾಕಂದರೆ ಅದರ ರೂಟ್ ಇದೆಯಲ್ಲ, ಅದು ಬೆಳೀತಾ ಇರುತ್ತೆ. ಡೀಪ್ ರೂಟ್ ಅಂದರೆ ಕೆಳಗೆ ಹೋದ ನಂತರ ಒಂದೇ ಸಲ ಬೆಳ್ಕೊಂಡು ಬಿಡುತ್ತೆ. ಏನು ನೋಡಿ ಅಲ್ಲಿ ಯಾವ ಲೆವೆಲಿಗೆ ಬೆಳೆದಿದೆ ನೋಡಿ, ಅಲ್ಲಿ ಮೇಲಿರೋದೆಲ್ಲ ಅದು ಬಿದ್ದರೆ ಅದು. ಆಮೇಲೆ ಈ 50 ವರ್ಷಕ್ಕೋ 60 ವರ್ಷಕ್ಕೊಂದು ಸಲ ಅದಕ್ಕೆ ಈ ಅಕ್ಕಿ ಆಗುತ್ತೆ, ಬಿದಿರಿನ ಅಕ್ಕಿ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಹೆವಿ ಡಿಮಾಂಡ್ ಇದೆ ಆಯಿತಾ, ಹೆವಿ ಅಂದರೆ ಹೆವಿ ಡಿಮಾಂಡು. ಯಾಕಂದರೆ 60 ವರ್ಷಕ್ಕೋ 50 ವರ್ಷಕ್ಕೊಂದು ಸಲ ಆಗೋದು ಅದು. ಆ ಟೈಮಲ್ಲಿ ಇಲಿಗಳ ಸಂಖ್ಯೆ ಇದೆಯಲ್ಲ, ಅಂದರೆ ಅದು ತಿನ್ನಕ್ಕಂತೇಳಿ ಸಿಕ್ಕಾಪಟ್ಟೆ ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಬೆಳೆದು ಬಿಡುತ್ತೆ ಇಲಿಗಳ ಸಂಖ್ಯೆ. ಅಕ್ಕಿ ಇದೆಯಲ್ಲ, ಈ ಆನ್ಲೈನಲ್ಲೆಲ್ಲ ಸಿಗುತ್ತೆ ಆಯಿತಾ, ಏನು ರೇಟ್ ಅಂತೀರ ಅದಕ್ಕೆ, ನೀವು ಹೊಡೆದು ನೋಡಿ ಅಮೆಝಾನೆಲ್ಲ ಆಯಿತಾ, ಬಿದಿರು ಅಂತೇಳಿ, ಅಥವಾ ಬ್ಯಾಂಬೂ ರೈಸ್ ಅಂತ ಹಾಕಿ ಗೊತ್ತಾಗುತ್ತೆ ನಿಮ್ಗೆ ಅದ್ರ ರೇಟ್ ಯಾವ ಲೆವೆಲ್ಗಿದೆ ಅಂಥೇಳಿ. ಮತ್ತು ಅದು ನಮ್ಮ ರೈಸ್ ಎಲ್ಲ ತಿಂತೀವಲ್ಲ ಆ ಥರ ತಿನ್ನೋದಲ್ಲ, ಅದು ಒಂದೇ ಒಂದು ಸ್ಪೂನನ್ನು ನಿಮ್ಮ ನಾರ್ಮಲ್ ಅಕ್ಕಿ ಜೊತೆ ಮಿಕ್ಸ್ ಮಾಡಿಕೊಂಡು, ಅಥವಾ ನೀವು ಹಾಗೆ ಒಂದು ಸ್ಪೂನನ್ನು ತಿಂದರೆ ನಿಮ್ಮ ಇಮ್ಯುನಿಟಿ ಪವರ್ ಇದೆಯಲ್ಲ ಹೆವಿ ಲೆವೆಲಿಗೆ ಬೆಳೆಯುತ್ತೆ. ಹಾಗಾಗಿ ಅಷ್ಟು ಡಿಮಾಂಡ್ ಅದಕ್ಕೆ. 1000 ರೂಪಾಯಿ ಎಲ್ಲ ಇರುತ್ತೆ ಕಂಡ್ರೆ 1 kg. ನೀನು ನೋಡಿದ್ಯಾನಾ, ಇಲ್ಲಿ ಆಗಿದೆಯಾ ಎಂಥದ್ದೇನೋ ಗೊತ್ತಿಲ್ಲ. ಎಲ್ಲೆಲ್ಲಿ ನೀ ಹುಟ್ಟಿ 60 ವರ್ಷ ಆಗಲಿಲ್ಲ ಇನ್ನು. ನೋಡುವ, ನಮ್ಮ ಜೀವಮಾನದಲ್ಲಿ ಎಲ್ಲರೂ ಬಿದ್ರಿನ ಅಕ್ಕಿ ಎಲ್ಲ ಆದರೆ ನಾವಾಗ ವೀಡಿಯೋ ಮಾಡ್ಬೋದು ಸ್ನೇಹ ಅಲ್ವಾ? ಆಯ್ತಾ? ಇಷ್ಟೇ ಇದಕ್ಕೋಸ್ಕರ ನಂಗೆ ಇಲ್ಲಿ ತನಕ ಕರ್ಕೊಂಡು ಬಂದೆ ನೀನು. ನಂಗೆ ಒಬ್ಳಿಗೆ ಬರ್ಲಿಕ್ಕೆ ಹೆದರಿಕೆ. ಅಲ್ಲಿ ಮನೆ ಹತ್ರ ಇತ್ತು. ಆಗ್ಲಿ, ನಂಗೆ ಬಹಳ ಖುಷಿ ಆಯ್ತಾ. ಇದು ನಾನು ಒಂಚೂರು ಎಡಿಟ್ ಮಾಡೋದಿಲ್ಲ. ಒಬ್ಳಿಗೆ ಬರ್ಲಿಕ್ಕೆ ಹೆದರಿಕೆ ಅಂದರೆ ಉಳಿದ ಟೈಮಲ್ಲಿ ದೊಡ್ಡ ಜಾನ ನಾನು ಅನ್ನೋ ಥರ ಪೋಸ್ ಕೊಡ್ತಾ ಇರ್ತಾಳೆ. ಈಗ ನೋಡಿ ಬಂತು ಹೊರಗಡೆ, ಒಬ್ಳಿಗೆ ಬರ್ಲಿಕ್ಕೆ ಇಲ್ಲಿ ಕಾಡು ಹಂದಿ ಬರ್ತದೆ ಅಂತ ಅಪ್ಪ ಹೇಳಿದ್ರು. ಒಂದ್ ವೇಳೆ ಬಗುದಿದ್ರೆ ನನ್ಗೂ ನಿನ್ಗೂ ಇಬ್ರಿಗೂ ಬಗಿಲಿ ಅಂತ ಕರ್ಕೊಂಡು ಬಂದದ್ದು. ಅದು ಕಾಡಂದ್ರೆ ಎದಕೋಬೇಕು? ಕಾಡಂದ್ರೆ ಹೆದರಿಕೆ ಇರಲ್ವಾ? ಜೀವದ ಮೇಲೆ ಆಸೆ ಇರಲ್ವಾ? ಹೆಂಗ ಬರೋದು ಮಾರೆ? ಬಾ, ಬೀಳ್ಬೇಡ, ಹೊಂಡಾಗತ್ತೆ ಮತ್ತೆ ಇಲ್ಲಿ ದೊಡ್ಡದು. ಆಯ್ತು.
ನೋಡಿ ಲುಕ್ಕು ನೋಡಿ, ಹಿಂಗೆ ನಿಂತ್ಕೊಂಡು ಹಾಂ. ಅದು ಬಿದ್ದರೆ ನಂಗೆ ಕಾಂಟೆಂಟ್ ಸ್ನೇಹ, ನೀವು ಬಿದ್ದರೆ ನಂಗೆ ಒಳ್ಳೆ ಕಾಂಟೆಂಟಾ? ನಾ ಕೊಡುದಿಲ್ಲ ಅದಕ್ಕೆ, ಸೇಫ್ ಆಗಿ ಬಂದ್ಬಿಟ್ಟೆ. ತಮ್ಮನೇಲ್ ಟೈಟಲ್ ಎಲ್ಲ ಸ್ನೇಹ ಬಿದ್ದಳು. ಬಾ 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 ಹೋಗುವ. ಇಲ್ಲಿ ಮತ್ತೆ ಸಂಜೆ ಆದ ನಂತರ ಇನ್ನು ನುಸಿ, ಸೊಳ್ಳೆನೂ ಅಲ್ಲ ಅದು ನುಸಿ, ಅದು ಕಚ್ಚಿದ್ರೆ ಸಿಕ್ಕಾಪಟ್ಟೆ ಇರಿಟೇಷನ್ ಅದು. ಹೊರಡುವ ಅಂದರೆ ಇದೆಲ್ಲ ಈಗ ಪ್ಲ್ಯಾನ್ ಅಂದರೆ ಎಲ್ಲ ಒಟ್ಟು ಹಾಕ್ಕೊಂಡು ನಮ್ಮ ಕಾರ್ ಡಿಕ್ಕಿ ಇರುತ್ತಲ್ಲ, ಬರ್ಬೇಕಾದ್ರೆ ಖಾಲಿ ಡ್ರೆಸ್ ಒಂದು ಮಾತ್ರ ಇರೋದು, ಹೋಗ್ಬೇಕಾದ್ರೆ ತುಂಬಿಸ್ಕೊಂಡು ತಗೊಂಡು ಹೋಗೋ ಸ್ನೇಹ. ಒಂದಿಷ್ಟು ತೆಂಗಿನಕಾಯಿ, ನಿಂಬು, ಬಿದಿರು, ಆಮೇಲೆ ಒಂದಿಷ್ಟು ಗಿಡ, ಆಮೇಲೆ ಇನ್ನೆಂತದ ಇಷ್ಟೇಯಾ? ಹಾಂ ಅದೇ ಎಂತೆಲ್ಲ ಎಂತಾದ್ರೂ ಸ್ವೀಟ್ ಮಾಡಿರ್ತಲ್ಲ ಅದು. ಹಾಂ ಅದೆಲ್ಲ ತುಂಬಿಸೋದು ಡಿಕ್ಕಿಯಲ್ಲಿ, ಆಮೇಲೆ ಹೋಗೋದು. ಎಸ್, ನಾಳೆ ವಾಪಸ್ ಹೋಗಬೇಕು ಕುಂದಾಪುರಿಗೆ, ಹಾಗಾಗಿ ಇದೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಯಪ್ಪ ಎಂತ ಫಾಸ್ಟ್ ಇವರು ಕೆಲಸದವರು ಸ್ನೇಹ ಅಲ್ಲ. ಮತ್ತೆ ನಾವು ಜಸ್ಟ್ 10 ನಿಮಿಷ ಹೋಗಿ ಅದೇ ಬಿದ್ರು ತಗೊಂಡು ಬರೋ ಗ್ಯಾಪಲ್ಲಿ ನೋಡಿ ಜಟಪಟ್ ಈಗ ಕೂತಿದ್ರಲ್ಲ ಅವಾಗ ಅಷ್ಟು ಕ್ಲೀನ್ ಮಾಡಿ. ಎಲ್ಲಾಕಿದ್ರು ಕಸ ಎಲ್ಲ? ಕಸ ಅದು ಅಲ್ಲಿ ಅದು ನೋಡಿ. ಓ ಹಾಂ ಚೀಲದಲ್ಲಿದೆ ಅದು ಸಿಪ್ಪೆ ಎಲ್ಲ. ಅದು ಇದಕ್ಕೆ ಈ ನೀರು ಕಾಯ್ಸೋಕ್ಕೆಲ್ಲ ಉಪಯೋಗಿಸ್ತಾರಲ್ಲ, ಅದಕ್ಕೂ ಉಪಯೋಗಿಸ್ತಾರೆ. ಕೆಲವೊಂದ್ಸಲ ಗೊಬ್ಬರಕ್ಕೂ ಹಾಕ್ತಾರೆ ಅಲ್ಲ, ಈ ಗೊಬ್ಬರಕ್ಕೆ ಹಾಕ್ತಾರೆ. ನಾನು ಸ್ವಲ್ಪ ತಗೊಂಡಿದ್ದೀನಿ. ನಾನು ಪ್ರತಿದಿನ ಸಂಜೆ ಮನೆಯಲ್ಲೂ ಕೂಡ ಹಾಗೆ ಧೂಪ ಹಾಕ್ತೇನೆ. ನಂತರ ಧೂಪದ್ದು ಮಣ್ಣಿನ ಇದಿದೆ, ಮಡಿಕೆ ಪಾಟ್, ಗೊತ್ತಾಯ್ತು, ಪಾಟ್ ಅದಿದೆ. ಅದಕ್ಕೆ ಸ್ವಲ್ಪ ಈ ರೀತಿ ಕಾಯಿ ಸಿಪ್ಪೆ ಅಥವಾ ಈ ರೀತಿ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟು ಹಾಕ್ತೇನೆ ಧೂಪನ. ಇರೋದು ನೋಡಿ ಈಗ ಮುಗೀತು, ಟೆನ್ಷನ್ ಮುಗೀತು ಇರೋದು. ಯಾಕಂದರೆ ಕೆಲಸದವರಿದ್ದಾಗ ಅವರಿಗೆ ಕಾಪಿಗೇನು, ತಿಂಡಿಗೇನು, ಊಟಕ್ಕೇನು ಅದೆಲ್ಲ ತಯಾರು ಮಾಡಿ ಅವರೆಲ್ಲ ಹೋದ ನಂತರ ಒಂದು ಸಲ ನಿಟ್ಟಿಸ್ರು ಬಿಡ್ತಾರೆ ಇವರು. ಅಲ್ಲ ಆಮೇಲೆ ವಾಪಸ್ ಸ್ಟಾರ್ಟ್ ರಾತ್ರಿ ಊಟಕ್ಕೆ, ನಾಳೆ ಕಾಪಿಗೇನು. ನೀವು ಇದು ಬಿದ್ರಿದ ಅಕ್ಕಿ ನೋಡಿದ್ರಾ? ಇಲ್ಲಿ ಬಿದ್ರಿದ ಅಕ್ಕಿ ಇಲ್ಲ ಇಲ್ಲ ನೋಡಲಿಲ್ಲ? ಇನ್ನಾಗರೆ ಪಪ್ಪಂಗೆ ಕೇಳಬೇಕು. ಆಯ್ತು, ಅವರ ಚಹಾ ಕುಡಿಯೋ ಸಮಯ. ನಮಗೂ ಚಹಾ ಮಾಡಿ ಕೊಡ್ತಾರೆ ಈಗ ಸ್ವಲ್ಪ ಹೊತ್ತು. ಹೌದು, ನಮ್ದೆಲ್ಲ ನಾವೆಲ್ಲ ಊಟ ಮಾಡಿದ್ರೆ ಅವ್ರು ಇವತ್ತು ಗುರುವಾರ ಅಂತೆ, ಅವರು ಊಟ ಮಾಡೋದಿಲ್ಲ. ಹಾಗಾಗಿ ಈಗ ಚಹಾ ಕುಡಿತಾರೆ. ವಾರದಲ್ಲಿ 7 ದಿನ, ಬಟ್ ಅದರಲ್ಲಿ 5 ದಿನ ಇರುತ್ತೆ ಇರೋದು. ಇವತ್ತು ಆದಿತ್ಯವಾರ ಇರಿತು, ಅದು ಸಂಕಷ್ಟಿ ಏಕಾದಶಿಯನ್ನು ಬಂದ್ರೆ ಎಲ್ಲ ಹೋಯ್ತು. ಇನ್ನು ಮೂಗು ಮೇಲೆ ಲೈಟ್ ಬೀಳ್ತಾ ಉಂಟು, ಚಂದ ತೊಡ್ತಾ ಉಂಟು. ಆಯ್ತಲ್ಲ, ಇವತ್ತಿನ ಕೆಲಸ ಮುಗೀತು. ನೀವು ನೋಡಿದ್ರ ಬಿದ್ರಿದಕ್ಕಿ? ಬಿದ್ರಿದಕ್ಕಿ, ಬಿದ್ರಾಚೆ ಅಕ್ಕಿ, ಅಕ್ಕಿ, ರೈಸ್ ತಂದುಲು. ಅದು ಇದು ಕಟ್ಟೆ ಬಂದಾಗ ಬರ್ತದೆ ಅದು. ಕಟ್ಟೆ ಅಂದ್ರೆ? ಕಟ್ಟೆ ಅಂದ್ರೆ 60 ವರ್ಷಕ್ಕೊಂದ್ಸಲ ರೋಗ ಬರ್ತದೆ ಅದಕ್ಕೆ. ಆಗ ಹೂವೆಲ್ಲ ಬಿಡ್ತದೆ. ನೋಡಿದ್ದೀರಾ? ಹೌದೌದು. ಅದು ಹೂ ಬರೋ ಟೈಮ್ ನಮ್ಗೆ ಕಳೆದ ವರ್ಷ ಬಂದಿತ್ತು ಕಂಪ್ಲೇಂಟ್ ಈ ಹಿಂದಿಗೆ ಅಲ್ಲಿ. ಹೌದಾ? ನಾವು ಬರ್ಲಿಲ್ಲ ಆ ಟೈಮ್, ಮಿಸ್ ಮಾಡ್ಕೊಂಡು. ಹೌದಾ? ಅಲ್ಲ, ನೀವು ಹೇಳಿಲ್ಲ ನಮ್ಗೆ ಇದು ಬಿದ್ರು ಹೂ ಬಿಟ್ಟಿತ್ತಂತ. ಅದು ಅಕ್ಕಿಗೆ ಎಷ್ಟು ರೂಪಾಯಿ ರೇಟ್ ಉಂಟು ಗೊತ್ತುಂಟ? ಅಕ್ಕಿಗೆ 1 kg 1,000 ರೂಪಾಯಿ ಉಂಟು. ಹಾಂ, ನಿಮ್ಗೊಂದು 10 kg ಸಿಕ್ಕಿದ್ರು 10,000 ರೂಪಾಯಿ. ನೆಕ್ಸ್ಟ್ ಈಗ ನೋಡಿ ರೆಡಿ ಇರ್ತಾರೆ ಅವ್ರಿಗೆ. ಮತ್ತೆ 6 ವರ್ಷ. ಅಲ್ಲ, ಇಲ್ಲಿ ಆ ಕಡೆ ಗುಡ್ಡದ ಮೇಲೆಲ್ಲ ಫುಲ್ ಹೊರಗಿಂದ ನಿಮ್ಮ ಔಟ್ಸ್ಕಟ್ಸಲ್ಲೆಲ್ಲ ಬರೀ ಬಿದ್ದರೆ ತುಂಬ ಬಿದ್ರುಂಟು. ಬೇರೆ ಬೇರೆ ಬ್ಯಾಚ್ ಇದೆ, ಅಂದರೆ ಬೇರೆ ಬೇರೆ ಟೈಮ್ ಇದಿದೆ. ಹಾಗಾಗಿ ಒಂದೊಂದು ಬಿದ್ದರೆ ಈಗ ಲಾಸ್ಟ್ ಇಯರ್ ಹೂ ಬಿಟ್ಟಿತ್ತಂತೆ, ನಮ್ಗೆ ಗೊತ್ತೇ ಇಲ್ಲ, ಇವರಿಗೂ ಗೊತ್ತಿಲ್ಲ ಪ್ರೊಬ್ಯಾಬ್ಲಿ. ಅಂದರೆ ಆ ಅಕ್ಕಿಗೆಲ್ಲ ಅಷ್ಟು ರೇಟ್ ಇದೆ ಅಂತೇಳಿ. ಎಲ್ಲಾದರೂ ಆಯಿತು ಅಂತಾದರೆ ಸ್ನೇಹ ಜಾಕ್ಪಾಟ್ ಹೊಡಿಯೋದು ನಾವು. ಅದೇ ನಾವೇ ಇಲ್ಲಿ ಬಂದು ತಗೊಂಡು ಅಕ್ಕಿ ಎಲ್ಲ ಮಾಡಿದ್ರೆ ಮಾರಾಟ ಮಾಡ್ಬೋದು. ನಾನೇ ಮಾಡ್ತೀನಿ. ಮಿಲ್ಲಿಗೆ. ಹಾಂ, ಇಲ್ಲ ಹಿಂಗೆ ಅನ್ಪಾಲಿಶ್ಡಿಗೆ ಮಾತ್ರ ಜಾಸ್ತಿ ರೇಟ್, ಅದು ಹೆವಿ ರೇಟ್ ಇದೆ. ಇರಲಿ, ಈಗ ನಮ್ಮೆಲ್ಲರ ಪ್ರಾರ್ಥನೆ ಏನು ಗೊತ್ತಾ, ಆದಷ್ಟು ಬೇಗ ಬಿದ್ರಿನ ಅಕ್ಕಿ ಆಗಲಿ ಅಂತ. ನಮ್ಗೆ ಬಿದ್ರೆ ಹಿಂದೆ ಹೋಗ್ಬಿಡ್ತದೆ. ಇಲ್ಲ, ಹೌದಾ? ಹಿಂದೆ ಹೋಗ್ಬಿಡ್ತದೆ, ನಾಶ ಆಗ್ಬಿಡ್ತದೆ. ಅಕ್ಕಿ ಆದ ನಂತರ ಬಿದ್ರು ಹೋಯ್ತು. ಬಿದ್ರಿ ಕಟ್ಟೆ ಹೂ ಬರ್ತದೆ, ಅದಕ್ಕೆ ಹೂ ಬಂದ ಮೇಲೆ ಬಿದ್ರೆ ಹೋಯ್ತದೆ, ಹಿಂದೆ ಹೋಗ್ಬಿಡ್ತದೆ ಕಂಪ್ಲೀಟ್. ಅಂದ್ರೆ ಅದರದ್ದು ಅಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೊಸ ಬಿದ್ರು ಬೇಕು. ಅದಕ್ಕಿಂತ ಬೇಡ ಮಾರೆ. ಅಲ್ಲ, ಒಂದು 100 kg ಸಿಕ್ಕಿದ್ರೆ ಪ್ರಾಬ್ಲಮ್ ಅಂತ ಹೇಳಿ ಒಂದು 2 ಹಿಂದೆ ಹೋಗಿತ್ತು ಚಲೋದು. ಇದಕ್ಕಂತೂ ರಾಶಿಯಾಗಿತ್ತು ಹೊಂಗು. ಅಲ್ಲ ಪಾಪ, ಒಂದು 100 kg ಸಿಕ್ತು ಅಂದ್ಕೊಳ್ಳಿ, 1 ಕ್ವಿಂಟಲ್ 500 ರೂಪಾಯಿಗೆ ಮಾರೋಣ, 50,000 ರೂಪಾಯಿ. ನಮ್ಮ 50 ನಿಮ್ಮ 50.
ಅದೆಲ್ಲ ಕೊಯ್ಬೇಕು. ಅದಕ್ಕೆ ಕೊಯ್ಬೇಕು ಮಾಡಬೇಕು. ಮಾರ್ಕೆಟಿಂಗ್ ನಂದು, ಉಳಿದದ್ದೆಲ್ಲ ಅವ್ರು ಮಾಡ್ಕೋತಾರೆ ಬಿಡಿ. ಹೌದಾ? ಇರಲಿ, ಏನೇ ಇರಲಿ, ನಮ್ಮದು ಹಿಂಗೆ ನಡೀತಾನೆ ಇರುತ್ತೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂತ ಟೇಕ್ ಕೇರ್, ಬೈ, ಸಿ ಯು.